ಏನಿವತ್ತು ಬಿಜಗುಂಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂತ ಚಿಕ್ಕಗುಟ್ಟಹಳ್ಳಿ ಒಂದು ಸಣ್ಣ ಚಿಕ್ಕಗುಟ್ಟಹಳ್ಳಿ ಅಂತ ಹೆಸರಿಟ್ಟುಕೊಳ್ತಕ್ಕಂತ ಚಿಕ್ಕಗುಟ್ಟಹಳ್ಳಿ ಇವತ್ತು ಬ್ಯಾಟರಾಯನ ಸ್ವಾಮಿ ದೊಡ್ಡದಾಗಿ ಇವತ್ತು ದೇವಸ್ಥಾನ ಪ್ರಾರಂಭೋತ್ಸವ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನಗೆ ಒಂದು ಸಂತೋಷ ಏನಂದ್ರೆ ಈ ಬೆಟ್ಟವನ್ನ ಹಾಳು ಮಾಡ್ಬಿಟ್ಟಿದ್ರು. ಎಲ್ಲ ಕಲ್ಲುಗಳು ಹೊಡೆದು ಬಂಗಾರ ಎತ್ತಬೇಕು, ದನಗಳು ಎತ್ತಬೇಕು, ಅವು ಇವತ್ತು ಹಾಳು ಮಾಡ್ಬಿಟ್ಟರು. ಅದನ್ನ ಚಿಕ್ಕಗುಟ್ಟಹಳ್ಳಿಯವರು ಮತ್ತೆ ಸುತ್ತಮುತ್ತಲ ಇರ್ತಕ್ಕಂಥ ದೊಡ್ಡಗುಟ್ಟಹಳ್ಳಿ ಎಲ್ಲರೂ ಕೂಡ ಸೇರಿ ಆ ಸ್ವಾಮಿನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥವ್ರು ಕೀರ್ತಿ ಈ ಗ್ರಾಮಕ್ಕೆ ಮತ್ತೆ ಎಲ್ಲ ಪಂಚಾಯತಿ ಎಲ್ಲ ಮುಖಂಡರಿಗೂ ಎಲ್ಲ ಅಕ್ಕ ತಂಗಿಯರಿಗೆಲ್ಲ ಅವರು ಭಗವಂತ ಆಶೀರ್ವಾದ ಕೊಳ್ಳಿದ್ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಆದ್ನಾಳನವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರು ರಾಜೇಂದ್ರ ಗೌಡ ಇರ್ಬೋದು, ಪ್ರವಚನಗೌಡ ಇರ್ಬೋದು, ಬಂದಿರ್ಬೋದು, CBM ಗೋಪಾಲ್ ಇರ್ಬೋದು, ಸುಬ್ರಹ್ಮಣ್ಯನ ಇರ್ಬೋದು, ಆಮೇಲೆ ನಮ್ಮ ನಂದನ ಇರ್ಬೋದು, ನಮ್ಮ ಮೂಲ ಅಧ್ಯಕ್ಷ ಅಂತ ಸನ್ಮಾನ್ಯ ನಮ್ಮ ಸುಭಾಷ್ ಶೆಟ್ಟಿ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ, ಮತ್ತೆ ಗಿರೀಶು, ನಮ್ಮ ವಿಶೇಷವಾಗಿ ಅಮರ್ನಾಥ್ ಗೌಡ್ರು ನಾವು ವಿಶೇಷವಾಗಿ ಪಂಚಾಯತಿಯಲ್ಲಿ ನಾವು ಬಹಳ ಹೊಂದ್ಕೊಂಡು ಎಲ್ಲ ಕಷ್ಟ ಸುಖ ನೋಡ್ತಿರ್ತಕ್ಕಂಥವ್ರು. ನನಗೇನು ಈ ಪಂಚಾಯತಿ ಏನು ಹೊಸದೇನಲ್ಲ, ಈ ಊರು ಪಂಚಾಯತಿ ಪ್ರತಿಯೊಂದು ಮನೆಯಲ್ಲಿ ಊಟ ಮಾಡತಕ್ಕಂಥವ್ರು. ಈ ಗ್ರಾಮಕ್ಕೆ ಆವಾಗಲೇ ನಮ್ ಶಂಕರಪ್ಪ ಹೇಳ್ತಾರೆ, ವಿಶೇಷವಾಗಿ ಉಪನ್ಯಾಸರು, ಅವ್ರ ಅಪ್ಪ ಅವ್ರ ಆಶೀರ್ವಾದ ನಮ್ಗೆಲ್ಲ ಜಾಸ್ತಿ ಇತ್ತು. ಈ ಊರು ಗ್ರಾಮಕ್ಕೆ ನಡ್ಕೊಂಡು ಬರ್ತಕ್ಕ ಒಂದ್ ಸಂದರ್ಭದಲ್ಲಿ ಒಂದು ಸನ್ಮಾನ ನಮ್ಮ ಪೂಜ್ಯ ಗುರುರಾಜ ಆಲಮೂರು ಶ್ರೀನಿವಾಸ ಗೌಡ್ರು, ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಅವಾಗ ಸ್ಕೂಲ್ ಶಾಲಾ ಪ್ರಾರಂಭ ಮಾಡಿದ್ದು, ರಸ್ತೆ ಹಾಕಿದ್ದು, ಬೋರ್ ಹಾಕಿದ್ದು, ಮತ್ತೆ ಅಂಗನವಾಡಿ ಕೇಂದ್ರ ಹಾಕಿ ಅಂಗನವಾಡಿ ಕನ್ನಡ ಕಟ್ಬೇಕಂದ್ರೆ ಪ್ರಪಂಚನೇ ಸುಟ್ಕೊಂಡ್ ಬಂದಂತ ಪರಿಸ್ಥಿತಿ ತಂದಿಟ್ರು ಅದೇ ಗ್ರಾಮದವರು. ಅದನ್ನು ಕೂಡ ಸಾಲ ಮಾಡ್ಕೊಂಡೆಲ್ಲ ಕಟ್ಕೊಂಡು ಬಂದಿದೆ. ದೊಡ್ಡಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಅಪಾರವಾದ ಒಂದು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ನಾವು ಅವ್ರ ಟೈಮಲ್ಲಿ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಸಂಡೇ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಗೌರ್ಮೆಂಟ್ ಕೊಟ್ಟರೆ ಅದು ದೊಡ್ಡ ವಿಷಯ ಆಗಿತ್ತು. 130 ಗ್ರಾಮಗಳಲ್ಲಿ ಶಾಲೆಗಳು ಪ್ರಾರಂಭ ಮಾಡತಕ್ಕಂಥ ಒಂದು ಕೀರ್ತಿ. ಅಷ್ಟೊಂದು ನಾವು, ಯಾಕಂದ್ರೆ ನಾವು ಓದೋದ್ರಲ್ಲಿ ಬಹಳ ಹಿಂದೆ ಇದ್ದು ನಾವು ಮತ್ತೆ ಈಗಿನ ಒಂದು ಪೀಳಿಗೆಗೆ ಚೆನ್ನಾಗಿ ಓದ್ಬೇಕು ಅಂತ ಒಳ್ಳೆ ಶಾಲೆಗಳನ್ನ ಮಾಡ್ಕೊಂಡು ಬಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಅವಾಗ ಅಂಗನವಾಡಿ ಇರ್ಬೋದು, ಆಮೇಲೆ ಸಾಗುವಳಿ ಚೀಟಿಗಳು ವಿಶೇಷವಾಗಿ ಎಷ್ಟು ಬೇಗ ಅಷ್ಟು ಕೊಡ್ತಾ ಇದ್ವು. IRDP ಲೋನ್ಸ್ ಕೊಡ್ತಾ ಇದ್ವು, ಮನೆಗಳು ಕೊಡ್ತಾ ಇದ್ವು. ಎಲ್ಲ ಈಗ ಮನೆಗಳು ಇಲ್ಲ, ಏನೂ ಇಲ್ಲ. ಈಗ 5 ವರ್ಷ ಆಗಿದೆ ನಮ್ಮ ಮನೆ ಬಂದು ಯಾರಾದ್ರು ಕೇಳಿದ್ರೆ, ನಮ್ಮ ಊರ್ಗೆ ಬಂದ್ರೆ ಯಾರಾದ್ರು ನಾಯಕರು ಬಂದ್ರು, ನಾವು ಬಂದ್ರು, ಮಿಂಡ್ಲ ಪ್ಲೇಸ್ ತಗೊಂಡ್ರೆ ನಾವು ಎಲ್ಲೇ ಇಡೋಣ ಅಂತ ಕೇಳ್ತಾರೆ. ಎಲ್ಲಿ ಮನೆ ಹಾಕೋದಕ್ಕೆ ಪರಿಸ್ಥಿತಿಗಳು ಈ ರೀತಿ ಇದೆ. ಅದರಿಂದ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ಏನಿಲ್ಲಿ ಬಂದಿರತಕ್ಕಂಥ ಆಜ್ಞಾನವರೆಗೂ ಮತ್ತೆ ಎಲ್ಲ ನಾಯಕರಿಗೂ, ವಿಶೇಷವಾಗಿ ಗ್ರಾಮಸ್ಥರಿಗೂ, ಎಲ್ಲ ತಂಗಿಯರಿಗೂ ಕೂಡ ಆ ಭಗವಂತ ಬ್ಯಾಟರಾಯನ ಸ್ವಾಮಿ ಏನ್ ಇದಕ್ಕೆ ದೇವಸ್ಥಾನಕ್ಕೆ ನಾವು ದುಡಿದಿದೆಯೋ ನಿಮ್ಗೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಸ್ವಾಮಿಗಳು ನೋಡಿ, ಯಾವ್ದು ಕಾರ್ಯಕ್ರಮ ಅಲ್ಲಿ ಜಾತ್ರೆ ಆದ್ರೆ ಅಲ್ಲಿ ಬರ್ತಾರೆ, ಇಲ್ಲಿ ಜಾತ್ರೆ ಇಲ್ಲಿ ಬರ್ತಾರೆ. ನಮ್ಮ ಚಿನ್ನಪ್ಪ ಇರ್ಬೋದು, ನಾವೆಲ್ಲ ಕೂಡ ಬಾಲು ಇವರೆಲ್ಲ ಕೂಡ ಹುಡುಗರು, ಸೀನಾ ಮೆಂಬರ್ ಇವರೆಲ್ಲ ಕೂಡ, ಶ್ರೀನಿವಾಸ ಗೌಡ್ರು ಇವರೆಲ್ಲ ಕೂಡ ಬಹಳ ಕೀರ್ತಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಏನ್ ನಮ್ಮ ಯಾವತ್ತೂ ಕೂಡ ನಿಮ್ಮ ದೊಡ್ಡಗುಟ್ಟಹಳ್ಳಿ ಸ್ವಾಮಿಗಳಿರ್ತಾರೆ, ಅವ್ರ ಸ್ವಾಮಿಗಳೆಲ್ಲ ತಂದೆ ಸಮೇತ ಬಂದು ಇವತ್ತು ಪೂಜೆಯನ್ನು ಮಾಡಿ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ಕೊಡೋದು. ಅವ್ರಿಗೂ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡಿ ಅಂತ ನಿಮ್ಮ ಮನೆಯವ್ರಿಗೂ ಎಲ್ರಿಗೂ ಕೂಡ ಒಳ್ಳೆ ಆವಸ್ಯ, ಆರೋಗ್ಯ, ಒಳ್ಳೆ ಶಕ್ತಿಯನ್ನು ಕೊಟ್ಟು ಮತ್ತೆ ನಿಮ್ಮ ಏನೇನು ಅನಿಸಿಕೆ ಅವೆಲ್ಲ ಭಗವಂತ ಬಗೆಹರಿಸ್ಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತಿದ್ದೆ. ಹಿಂದೆ